ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ರಶ್ ಮೀಡಿಯಾ. ನಾನು ಗಿರೀಶ್ ವಸಿಷ್ಠ. ವೀಕ್ಷಕರೇ, ಇವತ್ತು ಧರ್ಮಸ್ಥಳದಲ್ಲಿ ನಾವಿದ್ದೀವಿ. ಕಾರಣ ಇಷ್ಟೇ, JDS ಪಕ್ಷದ ವತಿಯಿಂದ ಒಂದು ಸಮಾವೇಶವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೆ ಕಾರ್ಯಕರ್ತರಿದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಭುಲೀಲಾ ಅಂತೇಳಿ. ಪ್ರಭುಲೀಲಾ, ಓಕೆ. ಇಲ್ಲಿ ಸಮಾವೇಶ ನಡೀತಾ ಇದೆ ಅಲ್ವಾ? ಇಲ್ಲಿ ಸಮಾವೇಶ ನಡೀತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತು? ಏನು ಅನಿಸ್ಲ, ಅದೇ ಚಿನ್ನಯ್ಯನವರು ಅವ್ರು ಮಾಡಿರೋದು ಸರಿಯಲ್ಲ. ಇದು ಧರ್ಮಸ್ಥಳದ ಒಂದು ಇದಕ್ಕೆ ಕಳಂಕ ಬರೋಂಗೆ ಮಾಡಿದ್ದಾರೆ. ಅದರಿಂದ ತಪ್ಪಿಸ್ಬೇಕು ಅಂತೇಳಿ ಅದ್ರ ಪರವಾಗಿ ನಾವು ಇದನ್ನ ಮಾಡೋಕ್ಕೆ ಬಂದಿದ್ದೀವಿ. ಓಕೆ. ಎಷ್ಟು ವರ್ಷದಿಂದ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀರಾ ನೀವು? ಸುಮಾರು ವರ್ಷದಿಂದ ಬರ್ತಾಯಿದ್ದೀವಿ, 35-40 ವರ್ಷದಿಂದ ಬರ್ತಾಯಿದ್ದೀವಿ. ಧರ್ಮಸ್ಥಳದ ಬಗ್ಗೆ ಹೇಳಬೇಕು ಅಂತಂದರೆ ಮುಂಚೆ ಈ ರೀತಿಯಾದ ಒಂದು ಅಪಪ್ರಚಾರ ಇರಲಿಲ್ಲ. ಸುಮಾರು ಒಂದು 3-4 ತಿಂಗಳಿಂದ ಹಿಂದೆ. ಇವಾಗ ಅದು ಹೆಚ್ಚಾಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಭಾಳ ಕೆಟ್ಟದಾಗಿ ಇದು ಮಾಡ್ತಾಯಿದ್ದಾರೆ. ಕಳಂಕ ಬರಲಿ ಅಂತ ಹಂಗೆ ಮಾಡ್ತಾಯಿದ್ದಾರೆ. ರಾಜಕೀಯವಾಗಿಯೂ ಮಾಡ್ಬೋದು. ಈ ಥರ ಇದೆ. ನಮಗೂ ಇದು ಸರಿಯಲ್ಲ ಅನಿಸ್ತು. ಅದಕ್ಕಾಗಿ ನಾವೆಲ್ಲ ನಮ್ಮೂರಿಂದ ಒಂದು 25 ಜನ ಬಂದಿದ್ದೀವಿ ನಾವು. ಅದನ್ನು ಬಿಟ್ಟು ನೀವು ಧರ್ಮಸ್ಥಳದ ಬಗ್ಗೆ ಬೇರೆ ಏನಾದರೂ ಹೇಳೋದಿದೆಯಾ? ಮತ್ತೇನೂ ಇಲ್ಲ, ಇಷ್ಟೇ. ಇದಕ್ಕೋಸ್ಕರನೇ ಬಂದಿರೋದು. ಮಂಜುನಾಥ ಸ್ವಾಮಿ ಯಾವತ್ತೂ ನಮಗೆ ಒಳ್ಳೇದು ಮಾಡಿದ್ದಾನೆ, ಭಾಳ ಚೆನ್ನಾಗಾಗಿದೆ. ಅದರಿಂದ ನಾವು ಧರ್ಮಸ್ಥಳಕ್ಕೆ ಬರ್ತಾಯಿದ್ದೀವಿ. ಅದನ್ನು ಹಾಳು ಮಾಡೋಕ್ಕೋಸ್ಕರ ಈ ಥರ ಮಧ್ಯದಲ್ಲಿ ಈ ಥರ ಮಾಡ್ತಾಯಿದ್ದಾರೆ. ಓಕೆ ಅಮ್ಮ, ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಜಯಣ್ಣ ಅಂತ. ಯಾವ ಕಡೆಯಿಂದ ಸರ್? ಹೊಳೆನರಸೀಪುರ, ಹಾಸನದಿಂದ. ಓಕೆ. ಇಲ್ಲಿ ಸಮಾವೇಶ ನಡೀತಾ ಇದೆ. ಏನು ಧರ್ಮಸ್ಥಳದಲ್ಲಿ ಅಪಪ್ರಚಾರ ನಡೀತಾ ಇತ್ತು, ಅದ್ರ ವಿರೋಧಿಸಿ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಹೇಳೋದೇ ಆದರೆ ಇಲ್ಲಿ ಮಾಡ್ತಾ ಇರೋದೆಲ್ಲ ಸುಳ್ಳು. ಇದೆಲ್ಲ ಇದು SIT ಮಾಡ್ತಾವ್ರೋ ಏನು ಮಾಡ್ತಾವ್ರೋ ಇದೆಲ್ಲ ಸುಳ್ಳು ಸುದ್ದಿ ಅಲಿಸಿ ಜನಗಳ ಡೈವರ್ಟ್ ಮಾಡೋಕ್ಕೆ ಮಾಡ್ತಾವ್ರೆ. ಡೈವರ್ಟ್ ಮಾಡಿ ಅವರೇನೋ ಮಾಡ್ಕೊಳಕ್ಕೆ ಮಾಡ್ತಾವ್ರೆ. ಆದರೆ ಇದು ಮಾಡ್ತಾ ಇರೋ ತಪ್ಪು ಅವ್ರದ್ದು. ಇಲ್ಲಿ ಒಳ್ಳೆ ದರ್ಶನ ನಡೀತಾ ಇದೆ. ಬಂದು ಜನಗಳಿಗೂ ಒಳ್ಳೆ ಇದು ಕೊಡ್ತಾವ್ರೆ ಇವರು ಹೆಗ್ಡೆ ಅವರು. ಹಾಗಾಗಿ ಇಲ್ಲಿ ಯಾವುದೇ ಲೋಪ ಯಾವುದು ನಡೆದಿಲ್ಲ ಇಲ್ಲಿವರೆಗೂ. ಬಟ್ ಇದು ಸಡನ್ ಆಗಿ ಯಾವಾಗ ಇಲ್ಲಿ ಬುರುಡೆ ಚಿನ್ನಯ್ಯ ಅನ್ನೋ ಎಂಟ್ರಿ ಆಗುತ್ತೋ, ಸೊ ಅವಾಗ ಇದು ಧರ್ಮಸ್ಥಳದ ವಿರುದ್ಧನೇ ಸುತ್ಕೊಂತು. ಇದು ರಾಷ್ಟ್ರಾದ್ಯಂತ ಮಾತಾಯ್ತು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಇದು ಅವು ಅಮ್ಮಂದೇನಿಲ್ಲಿ ಈಗ ಇಟ್ಕೊಂಡಿಲ್ಲ ಇವರು. ಅವು ಅಮ್ಮನ ನೆವ ತಗೊಂಡ್ರಷ್ಟೇ, ಸೌಜನ್ಯ ಅಮ್ಮಂದ ನೆವ ತಗೊಂಡ್ರಷ್ಟೇ. ಇವ್ರು ಮಾಡ್ತಾ ಇರೋದೇ ಬೇರೆ ಸೃಷ್ಟಿ ಮಾಡಿಕೊಂಡು ಇದನ್ನು ಏನೋ ವಹಿಸ್ಕೋಬೇಕು, ನಮಗೆ ಸರ್ಕಾರಕ್ಕೆ ವಹಿಸ್ಕೊಂಡ್ರೆ ನಾವೆಲ್ಲನೂ ದೋಚ್ಬೋದು ಇಲ್ಲಿದ ಅನ್ನೋದು ಒಂದು ಸರ್ಕಾರದ ಒಂದು ಇದು. ಮತ್ತೆ ಇನ್ನೊಂದು, ಆ ಬುರುಡೆ ಚಿನ್ನಯ್ಯ ಒಂದು ಬುರುಡೆ ಇಟ್ಕೊಂಡು ಬಂದ ಮಾತ್ರಕ್ಕೆ ಅದು ಬುರುಡೆನೂ ನಿಜವಾದ ಬುರುಡೆ ಅಲ್ಲ, ಅದು ಬೇರೆ ಎಲ್ಲಿದನೋ ತಂದಿದ್ದು ಅನ್ನೋ ಒಂದು ಮಾತಿದೆ. ಆ ಮಾತನ್ನು ನಂಬ್ಕೊಂಡು ಇವ್ರು SIT ಅಷ್ಟು ಬೇಗ ಹೆಂಗೆ ತರಾತುರಿಯಲ್ಲಿ ರಚನೆ ಮಾಡಿದ್ರು ಅಂತ, ಅದು ಎಷ್ಟು ಸರಿ? ಅವನೇನೋ ಹೇಳ್ದ ಅಂದ್ಬಿಟ್ಟು ಅವನು ದುಡ್ಡಿಗೆ ಇದಾಗವನವನು, ಒಳಗಾಗವನೇ. ಏನೋ ನಿನ್ಗೆ ಇಷ್ಟು ಕೊಡ್ತೀವಿ, ಇದೆಲ್ಲ ನೀನು ಈ ಥರ ಹೇಳಬೇಕು ಅಂತ ಅವನು ಒಳಗಡೆ ಎಲ್ಲ ಇದಾಗವನವನು. ಆ ಡೀಲಿನ ಮೇಲೆ ಆಟ ಆಡ್ಕೊಂಬಂದ. ಅದು ಎಷ್ಟು ದಿನ ಸತ್ಯ ಉಳಿತದೆ? ಸತ್ಯ ಈಚೆಗೆ ಬರಲೇಬೇಕು. ಈಗ ಬಂದೈತೆ ಅವನಿಂದಲೇ. ಅವನೇ ಎಲ್ಲನೂ ಏನು ಅಂತ ಎಲ್ಲ ಹೇಳವನೇ. ತಪ್ಪು ಒಪ್ಕೊಂಡವನೀಗ ಅವನು. ಈಗ ಎಲ್ಲ ಗೊತ್ತಿದೆ ನಿಮಗೆ. ಈಗ ಅದೆಲ್ಲ ತೋರಿಸ್ತಾ ಇದ್ರಲ್ಲ ನೀವೇ. ಇದು ಯಾವುದೇ ಕಾರಣಕ್ಕೂ ಇದು ಅವ್ರು ಮಾಡ್ತಾ ಇರೋ ತಪ್ಪು. ಆ ತಪ್ಪಿಗೆ ನಿಲ್ಸಕ್ಕೆ ಸಲುವಾಗಿ ನಾವು ಈ ಹೋರಾಟ. ಇದು ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಬರೀ ರಾಜ್ಯದಲ್ಲಿ ಮಾತ್ರ ಸಪೋರ್ಟ್ ಆಗಿದ್ದಾರೋ ಅಥವಾ ಬೇರೆ ರಾಜ್ಯಗಳಿಂದ ಅಥವಾ ಬೇರೆ ರಾಷ್ಟ್ರಗಳಿಂದ ಇದು ಫಂಡಿಂಗ್ ಅಥವಾ ಹಣ ತುಂಬ್ತಾ ಇದ್ರು? ಯಾಕೆಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿ, ಬೇರೆ ಕೋಮಿನ ವ್ಯಕ್ತಿ ಸಮೀರ್ ಎನ್ನೋನು ಧರ್ಮಸ್ಥಳದ ವಿರುದ್ಧ ಒಂದು ವಿಡಿಯೋನ ಬಿಟ್ಟಿದ್ದ. ಸೊ ಅದು ಎಲ್ಲಾದರೂ ಇಲ್ಲಿ ಕಾರಣ ಆಯ್ತಾ ಈ ರೀತಿ ಎಲ್ಲ ಆಗೋದಕ್ಕೆ? ಅವರು ಏನೇ ವಿಡಿಯೋ ಬಿಟ್ಕೊಳ್ಳಿ, ಆದರೆ ಇದು ಧರ್ಮ ರೀತಿ ನಡೀತಾ ಐತೆ. ಇದು ಅವ್ರು ಏನೇ ಕೊಡಲಿ, ಭಕ್ತಾದಿಗಳು ಕೊಡೋದದು. ಏನು 4 ಜನಕ್ಕೆ ಊಟ ಹಾಕ್ತಾವ್ರೆ, ಇಲ್ಲಿ 1000 ಜನಕ್ಕೆ ಊಟ ಹಾಕ್ತಾವ್ರೆ. ಅದಕ್ಕೆ ಒಳಗಾಗ್ತದದು. ಇವೆಲ್ಲ ಬಿಲ್ಡಿಂಗು ಇವೆಲ್ಲ ಮಾಡಲೇಬೇಕು. ಯಾಕೆ ಅಂದರೆ ಜನಗಳು ಬಂದವ್ರಿಗೆ ಏನು ಅವ್ರ ಹತ್ರ ದುಡ್ಡು ತಗೋತಾ ಇಲ್ಲ. ಮನಗೋಕ್ಕೆ ಇದಕ್ಕೆಲ್ಲ ಸ್ನಾನಕ್ಕೆಲ್ಲ ಜಾಗ ಕೊಡ್ತಾವ್ರೆ. ಹಾಗಾಗಿ ಅವ್ರು ಏನೇ ದುಡ್ಡು ಕೊಡಲಿ, ಅದು 10 ಜನಕ್ಕೆ ಒಳ್ಳೇದಾಯ್ತು, ಅದೇನು 1000 ಜನಕ್ಕೆ. ಅದರಿಂದ ಅವ್ರು ಏನೇ ಹೇಳ್ಕೊಂಡ್ರು ಇದು ಸತ್ಯವಾಗಿ ನಡೀತಾ ಐತೆ, ಸತ್ಯವಾಗಿ ನಡಿಬೇಕು. ಇದನ್ನು ಬೇರೆ ಥರ ಡೈವರ್ಟ್ ಮಾಡೋಕ್ಕೆ ಬಿಟ್ಕೊಡೋದು ಬೇಡ ಅಂತ ಒಂದು ತೀರ್ಮಾನ. ಸರ್, ಫೈನಲ್ ಆಗಿ ನೀವು ಎಷ್ಟು ವರ್ಷದಿಂದ ಧರ್ಮಸ್ಥಳ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನೀವು ನೋಡ್ತಾ ಇದ್ದೀರಾ ಧರ್ಮಾಧಿಕಾರಿಗಳು ಹಾಗೇ ಇದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸೊ ಧರ್ಮಸ್ಥಳದ ಬಗ್ಗೆ ಮತ್ತು ಧರ್ಮಾಧಿಕಾರಿಗಳ ಬಗ್ಗೆ ಹೇಳೋದಾದ್ರೆ? ಧರ್ಮಾಧಿಕಾರಿಗಳು ಅದರಿಂದ ಹೇಳೋದು ಏನೂ ಇಲ್ಲ. ಪಾಪ ಇವತ್ತಿನವರೆಗೂ ಅವರು ಅದೇ ಥರ ನಡ್ಕೊಂಡು ಬಂದವ್ರೆ. ಅಮ್ಮನೂ ಅಷ್ಟೇ ನಡ್ಕೊಂಡು ಬಂದವ್ರೆ. ಯಾವುದೇ ಥರ ಅವರು ಕೆಟ್ಟ ಭಾವನೆಯಲ್ಲಿ ಇವತ್ತು ಯಾರನ್ನೂ ಕಂಡಿಲ್ಲ. ಅವರು ಸುಮ್ಮನೆ ಇವೆಲ್ಲ ಏನೋ ಮಾಡೋಕ್ಕೆ ಸಲುವಾಗಿ, ಇದನ್ನು ಕೆಟ್ಟ ಹೆಸರು ತರೋಕ್ಕೆ ಸಲುವಾಗಿ ಇವೆಲ್ಲ ಮಾತಾಡ್ತಾವ್ರೆ. ಅವ್ರು ಆ ರೀತಿ ನಡ್ಕೊಂಡಿಲ್ಲ ಇಲ್ಲಿವರೆಗೂ. ಅದೇ ಥರ ಬಂದು ಜನನ ಅವರೇನು ಬಡ್ಡಿ ಕರ್ಕೊಂಡು ಮಾತಾಡ್ಸಲ್ಲ. ಅವರು ಎಷ್ಟೋ ದೂರ ಇರ್ತಾರೆ, ಅವರು ಅಲ್ಲಿ ಮಾತಾಡಿಸ್ತಾರೆ. ಅವ್ರ ದರ್ಶನ ತಗೊಳ್ತಾರೆ, ಜನ ಹೋಗ್ತಾರೆ ವಾಪಸ್ಸು. ಯಾರೋ ಏನೋ ಹೇಳ್ಕೊಂಡು ಅವ್ರ ಮೇಲೆ ಕೆಟ್ಟ ಹೆಸರು ತರ್ತಾ ಇರೋದು ತಪ್ಪು. ಇದು ನಡೆಯಕ್ಕೆ ಬಿಡೋದು ಬೇಡ. ಒಂದೇ ಕೆಲಸ ಮಾಡೋಣ ಅವ್ರಿಗೆ. ಆಮೇಲೆ ಸಮಾವೇಶ ಮಾಡ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಬಂದಿಲ್ಲ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಕುಮಾರಸ್ವಾಮಿ ಅವರು ಏನೋ ಅವರೇ ಇದನ್ನ ಇದು ಮಾಡಿದ್ದು, ಏನೋ ಅವ್ರಿಗೆ ಕಾರಣಾಂತರ ತೊಂದರೆ ಆಗಿದೆ. ಮಗ ಬಂದಿದ್ದಾರೆ, ಇನ್ನೆಲ್ಲರೂ MLAಗಳು ಬಂದಿದ್ದಾರೆ. ರಾಜ್ಯದ ಎಲ್ಲ MLAಗಳು ಬಂದಿದ್ದಾರೆ. ನಮ್ಮ JDS MLAಗಳು ಎಲ್ಲರೂ ಸಹ ಬಂದಿದ್ದಾರೆ. ಅವ್ರಿಗೆ ಏನೋ ಕಾರಣಾಂತರ ಬಂದಿಲ್ಲ. ಅವರು ಬರ್ತಾರೆ, ಅವರಿಂದ ಏನೂ ಇಲ್ಲ.
ಓಕೆ ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.